ಕಡಲಕ್ಕೆರೆಗೆ ಬಂದಿದೀವಿ. ಇದು ನೋಡಿ ಬಾತುಕೋಳಿ ಬಂದ್ಲೋ ನೋಡಿ ಸುಂದರಿ ಆಂಟಿ, ಮರೆತೇ ಹೋಗಿತ್ತೋ ಗೆಳೆತನ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಫೋಟೋ ತೆಗಿಬೋದಾ? ಹಾಗೆ ಮಾಡಬೇಡ ನೋಡಿ. ನಿಮ್ಮದು ಬ್ರೈಡ್ ಗ್ರೂಮ್ ನಾನು ವರ್ಷದ ಹೇಳ್ತೇನೆ ಮೇಡಮ್. ನೀವು ಲುಕಿಂಗ್ ಸೋ ಬ್ಯೂಟಿಫುಲ್. ಕ್ಯಾನ್ ಐ ಟೇಕ್ ಅ ಫೋಟೋ? ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲಿ ಪ್ರಿಯಾಂಕಾ ಸೂಟ್ ಇದ್ರಲ್ಲ, ನೀನಾ? ನಾನ್ ಮೇಕಪ್ ಮಾಡಿದ್ದೆ, ನೀನ್ ಮೇಕಪ್ ಮಾಡಿದ್ದ? ನೀನ್ ಪ್ರಿಯಾಂಕಾ ಅಲ್ಲ. ನೀ ಮೇಕಪ್ ಮಾಡ್ಲಿಲ್ಲ ಇಲ್ಲ ಹೇಳು. ಮೇಕಪ್ ಮಾಡಿದ್ದಿಲ್ವೇ? ಮಾಡ್ಲಿಲ್ಲ. ಇಷ್ಟು ಕಾಣ್ತದೆ. ಅದ್ಸ ಮೇಕಪ್. ಫೌಂಡೇಶನ್ ನಾನು ಯಾವಾಗ್ಲೂ ಫೌಂಡೇಶನ್ ಮೇಕಪ್ ಅಲ್ವಾ? ಫೌಂಡೇಶನ್ ಮೇಕಪ್ ಅಲ್ವಾ? ಎಸ್ ಆಫ್ ಕೋರ್ಸ್. ನಾನೇನ್ ಮೇಕಪ್ ಅಲ್ಲ ಅಂತ ಹೇಳಿದ್ದೆ. ಮೇಕಪ್ ಅಲ್ಲ ಅಂತ ಪ್ರೂಫ್ ಉಂಟಿದ್ರಲ್ಲಿ. ಎಂತ ಪುಟ್ಟು ವಿಡಿಯೋ ಮಾಡುದು. ಲಾಗ್ ಆನ್ ಮಾಡು. ನಾನು ನಮ್ಮ ವಸ್ತ್ರದ ಸೀರೆ ಟ್ರೇ ಈಗ ಎಕ್ಸರ್ಸೈಸ್ ಕೂಡ ಮಾಡಬಹುದು. ಎಂತ ಆಗೋದಿಲ್ಲ. ಎಲ್ಲಿ ಹೌದು, ಮೇಕಪ್ ಕೂಡ ನೋಡಿ. 3 ಗಂಟೆಗೆ ಎದ್ದು ಮೇಕಪ್ ಮಾಡಿದ್ರೆ ಸಂಜೆವರೆಗೆ ಎಂತ ಆಗ್ಲಿಲ್ಲ ನೋಡಿ. 3 ಗಂಟೆಗೆ ನಮ್ಮ ಸೀರೆ ತಕೊಂಡು ವೇರ್ ಮಾಡಿದ್ದಾರೆ. ನಮ್ಮ ಸೀರೆ ಎಂತ ಆಗ್ಲಿಲ್ಲ ನೋಡಿ. ಕಿಲಾಡಿ ಆಂಟಿ ಕದೀಮ ಫ್ರೆಂಡೋ. ಕ್ಯಾಂಡಿಡ್ ವರ್ಕಿ ಮಲ್ಟಾತಲ್ಲಿಗೆ ಓಕೆ ಎಲ್ಲ ಅವರಕ್ಕೆ ನಂಗಡದು ಹಾಗೆ ಹಾಗೆ ಅಲ್ಲಿ ನೋಡಿ ಎಲ್ಲ ಈಚೆ ನೋಡಿ. ಈಗ ಮಾಡ ಗಿಟಾರ್ ಇದು. ಅಲ್ಲಿಗೆ ಬರ್ತೀನಿ ಸುವರ್ಣ. ಕ್ಯಾಮರಾಮ್ಯಾನ್ ಸತ್ಯವರೆಲ್ಲ ಬೇರೆ ಕಡೆ ಇರ್ಬೇಕಿತ್ತು. ಯಾಕೆ ಗೊತ್ತಿಲ್ಲ. ನೀವು ನಿಜವಾಗಿ ಫ್ಯಾಷನ್ ಡಿಸೈನರ್ ಆಗ್ಬೇಕಿತ್ತು. ನೀವು ಹೋಗು ಮಾರೆ ಸುಮ್ಮನೆ. ಅಲ್ಲ, ಫ್ಯಾಷನ್ ಇಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಕ್ಯಾಮರಾಮ್ಯಾನ್ ಪಿಂಕಿ ಜೊತೆ ಆಂಕರಿಂಗ್ ಲೈಟ್ ಮ್ಯಾನ್ ಕಾರ್ತಿಕ್. ಹಾಗೆ ಇದು ಎಂತ ಫ್ಯಾಷನ್ ಮ್ಯಾನ್. ಫ್ಯಾಷನ್ ಮ್ಯಾನ್ ಅರ್ಚಿತನ್. ಇಲ್ಲಿದ್ದಲ್ಲ. ಯಾರ್ ಎಂತದದು ಮೊಬೈಲ್ ನೋಡು. ಸೈಡ್ ಅಲ್ಲಿ ಸ್ಟಾಪ್ ಅಂದಾಗ ಒಂದು ಪೋಸ್ ಕೊಟ್ಟು ನಿಂತು ಅಷ್ಟು ಸಣ್ಣದು ಯಾವ ಮಾರೆ? ಯಾವುದು ನನಗೆ ಈಚೆ ಬಾರ. ಎಷ್ಟು ಚಂದಾಗಿವಳು ಹರಿಯವರಾಣಿ ಮಗಳು. ನೋಡ್ತಿದ್ದೀರಲ್ಲ ನೀವು, ಇದರಲ್ಲಿ ನಿಮ್ಗೆ ಯಾವ ಸಾರಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡ್ಬೋದಲ್ಲ. ಕಮೆಂಟಿಗೆ ದುಡ್ಡು ಕೊಡ್ಬೇಕಂತೇನಿಲ್ಲಲ್ಲ. ಸೊ ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ. ನಿಮ್ಮ ಕಮೆಂಟ್ಗಳು ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ. ರಿಪ್ಲೈ ಮಾಡ್ತೀವಿ. ಅವರಪ್ಪ ನೋಡ್ಬೇಕಾ? ಹೀಗೆ ಮಾಡುವ. ನೆಕ್ಸ್ಟ್ ಎಕ್ಸಾಮ್ ಇಲ್ಲ ನಂಗೆ. ನಾಳೆ ಎಕ್ಸಾಮ್ ಇಲ್ಲ ಬಿಡು. ನಮ್ಮ ಈ ಮಾಡೆಲ್ ಹೆಸರು ಪ್ರತೀಕ್ಷಾ ಅಂತ. ಇವರು ವೇರ್ ಮಾಡಿರೋದು ಸೆಮಿ ಮೆಸೇಜ್ ಸಿಲ್ಕ್ ಕ್ರೇಪ್ ಸಾರಿಯಲ್ಲಿ ಸಿಂಪಲ್ ಡಿಸೈನ್ ಸಾರಿ ನೋಡ್ಬೋದು. ಸಿಂಪಲ್ ಬಾರ್ಡರ್. ಯಾರಿಗೆಲ್ಲ ನನಗೆ ತುಂಬ ಗ್ರ್ಯಾಂಡ್ ಲುಕ್ ಬೇಡ, ನನಗೆ ಸಿಂಪಲ್ ಸಾರಿ ಬೇಕು ಅನ್ನೋರು ಈ ಸಾರಿನ ಬೈ ಮಾಡ್ಬೋದು. ಇದನ್ನು ವೇರ್ ಮಾಡಿದ ನಂತರ ಇದಕ್ಕಿಷ್ಟು ಲುಕ್ ಬಂದಿದೆ. ಎಲ್ಲ ಸಾರಿನೂ ಅಷ್ಟೇ, ನಾವು ಹೀಗೆ ನೋಡೋಕ್ಕಷ್ಟು ಗೊತ್ತಾಗಲ್ಲ, ವೇರ್ ಮಾಡಿದ್ರೆ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಕಲರ್ಸ್ ಇದೆ. ಇದರಲ್ಲಿ ಮೆರೂನ್ ಇದೆ, ಗ್ರೀನ್ ಇದೆ, ಬ್ಲ್ಯಾಕ್ ಇದೆ, ಹಾಗೆಯೇ ಯೆಲ್ಲೋ ಕಲರ್ ಇದೆ. ಇದು ನೋಡ್ಬೋದು. ನಿಮಗೆ ಪಲ್ಲು ಅಲ್ಲಿ ಈ ಥರ ಲೈನ್ಸ್ ಇದೆ, ಹಾಗೆಯೇ ಬಾರ್ಡರ್ ಈ ಥರ ಬರುತ್ತೆ. ಬ್ಲೌಸ್ ಪ್ಲೇನ್, ಎಲ್ಲ ರನ್ನಿಂಗ್ಗೆ ಫುಲ್ ಪ್ಲೇನ್ ಇರುತ್ತೆ. ಯಾವ ಫಂಕ್ಷನಿಗೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬೇಕಾದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರ್ಗೆ DM ಮಾಡಿ. ಬಾಯ್, ನಮಸ್ಕಾರ. A few hours later.
ಬೆಳಗ್ಗೆ 3 ಗಂಟೆಯಿಂದ ಶುರುವಾಗಿದೆ ನಮ್ಮ ಜಾತ್ರೆ, ಇನ್ನೂ ಸಹ ಮುಗಿಲಿಲ್ಲ, ಇನ್ನೂ ಸಹ ಆಗ್ತಾನೇ ಉಂಟು. ಈಗ ಪ್ರಸಿದ್ಧಿ ನಿದ್ದೆ ಮಾಡಿದ್ಲು, ಈಗ ಎದ್ದಿದ್ದಾಳೆ. ಪ್ರಸಿದ್ಧಿದೊಂದು 2 ಶೂಟ್ ಕೂಡ ಆಯಿತು. ಸೊ ಬೇಗ ಶೂಟ್ ಮಾಡಿ ಮನೆಗೆ ಹೋಗಬೇಕು, ರೆಸ್ಟ್ ಮಾಡಬೇಕು. ಪ್ರಸಿದ್ಧಿ ಎಂತ ಆಡುದು? ಹಲೋ ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಅಲ್ಲ ಅವರು ನಮ್ಮ ಕ್ಯಾಮರಾಮ್ಯಾನ್ ಏನೋ ಹೇಳ್ತಿದ್ದಾರೆ. ವಾವ್, ಸೂಪರ್ ಬರ್ತುಂಟು. ಯಾರು ಸೂಪರ್ ಕಾಣ್ತದೆ. ಯಾರು ಹೇಳಿದ್ರು? ನಾನು ಹೇಳುದು ಒಂದೇ ಫ್ರೇಮು, ಅಲ್ಲೇ ನಿಂತಿರ್ತಾರೆ. ನಾನು ಫ್ರೇಮ್ ಚೇಂಜ್ ಮಾಡೋದಿಲ್ಲ. ಅವ್ರು ಏನು ಸ್ಟೆಪ್ ಹಾಕ್ತಾರೆ ರೀಲ್ಸಿಗೆ, ಅದನ್ನು ಎಲ್ಲರೂ ಕೂಡ 5 ಜನ ಅಲ್ಲೇ ನಿಂತು ಮಾಡಬೇಕು. ಸಿಂಗಲ್ ಆಗಿ ಮಾಡ್ಲಿಕ್ಕಾ? ಹಾಂ, ಒಬ್ಬರ ಡ್ಯಾನ್ಸ್ ಮಾಡ್ಬೇಕಂತೆ. ರೀಲ್ಸ್ ಅಂತೆ. ಲೊಕೇಶನ್ ಸೂಪರ್ ಉಂಟು. ಸಾಂಗ್ ಪ್ರಾಕ್ಟೀಸ್ ಮಾಡಿ. ಅವಳು ಬರ್ತಾಳೆ ಹಿಂದೆಂದ. ಎಲ್ಲ ಪ್ರಾಕ್ಟೀಸ್ ಮಾಡಿ ಒಂದ್ಸಲ. ಅಂತ ಪುಟ್ಟ ಅರ್ಥ ಮಾಡಿಕೋ ಪುಟ್ಟ. ರೆಡಿ? ಅಂತ ಪುಟ್ಟ ಹೀಗೆ ದೇವ ತರ ನಿಂತಿದ್ದಾಳೆ. ಅದು ಸ್ಟಾರ್ಟ್ ಅವಳದಾಗಿ. ಹೌದಾ? ರೆಡಿ? ಮೆಟರ್ನಿಟಿ ಆಗಿ ಉಂಟು ಎಲ್ಲರೂ ಸಹ ನೋಡಂತೆ. ರೆಡಿ? ಹುಡುಗ ಮಾತ್ರ ಇಲ್ಲ. ಓಕೆ. ಈಗ ಎಲ್ಲರಿಗೆ ಎಕ್ಸಾಮ್ ಉಂಟು. ನೆಕ್ಸ್ಟ್ ಅದ ಎಕ್ಸಾಮ್ ಉಂಟು. ಮಾಡ ಅವಳಿಗೆ ಕಾಪಿ ಕೊಡ್ಲಿಕ್ಕೆ ಯಾರಿಲ್ಲ. ಚೀಟಿ ಕೊಡ. ಮ್ಯೂಸಿಕ್ ಕಾಪಿರೈಟ್ ಬರುತ್ತೆ. ಯಾವ್ದು ಕಷ್ಟ? ಒಂದು ಪಾರ್ಟ್ ಮಾಡ್ಲಿಕ್ಕೆ ಕಷ್ಟ, ಭಯಂಕರ ಕಷ್ಟ. ಕೂದಲ್ ಪಾರ್ಟ್ ಮಾಡ್ಲಿಕ್ಕೆ. ಕೈ ಪಾರ್ಟ್. ಮನೆಯಲ್ಲಿ ಅವರಿದ್ದಾರೆ ನೋಡಿ. ಇಲ್ಲಿ ಒಂದು ನಿಮಿಷ ನೋಡಿ. ಇಲ್ಲಿ ಪಿಂಕಿ ಚಿಕ್ಕ ಮಕ್ಕಳಾಗಿ ಆಡ್ತಿದ್ದಾಳೆ. ಮತ್ತೆ ಎಕ್ಸಸೈಸ್ ಅಂತೆ. ಹಾಂ, ಇಲ್ಲಿ ಪಿಂಕಿ ನಮ್ಮ ಪಶಿದೇವಳಿಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಇಲ್ಲಿ ಆನ್ವಿ ಇದ್ದಾಳೆ. ಅತ್ತೆ ಸುಸ್ತಾಗಿ ಕೂತಿದ್ದಾರೆ. 3 ಗಂಟೆಗೆ ಎದ್ದು ಬಚ್ಚಿ ಹೋಗಿದಂತೆ ಅವರಿಗೆ. ಅದನ್ನ ಎಷ್ಟು ಚಂದ ರೆಡಿ ಮಾಡಿಸಿದ್ದಾರೆ. ಮೇಲೆ ಕ್ಲಿಪ್ ಕೂಡ ಇದೆ ನೋಡಿ. ಇನ್ನೊಂದು ಕ್ಲಿಪ್ ಇದೆ, ಅದು ಇದ್ದು ಮುನ್ ಇಲ್ಲ ನೋಡಿ. ಅದಕ್ಕೆ ಈಗ ಕೆಳಗೆ ಇಳಿದು ಓಡ್ಬೇಕಂತ ಉಂಟು ಅದಕ್ಕೆ. ಕಣ್ಣೇನು ಈಗ 2 ಅದು ಬ್ರೀಡ್ ಹಾಗೆ, ಅಂದರೆ ಮರಿ ಇದ್ದಾಗಲೇ ಹುಟ್ಟುವಾಗಲೇ ಹಾಗೆ ಇತ್ತು. ಅದು ಮೇ ಬಿ ಅದರ ಪೇರೆಂಟ್ಸ್ ಹಾಗೆ ಇತ್ತಂತ. ಹಾಂ. ತುಂಬ ರೇರ ಅಂತ ಹಾಗೆ. ಹಾಂ, ಹೌದಾ? ಪಾಪ ಮಾಡು ಪಾಪ. ಇದೆಂತ ಪರ್ಷನ್ ಅಂತ ಕೂಗುದ ಮಿಯಾವ್ ಅಂತ ಮಿಯಾವೇ ಬರ್ತದೆ. ಅದು ಹುಟ್ಟಿ ಮಿಯಾವೇ ಅಲ್ಲ. ಹೌದಾ? ಬಾಬು ಅವಳಿಗೆ ಇಷ್ಟ. ಮನೆಯಲ್ಲಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ? ಬೆಂಗಳೂರುವರೆಗೆ ಆಯ್ತು, ಕಾರಲ್ಲಿ ಕೂತ್ಕೊಂಡಿದ್ದೀವಿ. ಎಷ್ಟು ತಿಂಗಳು? 4 ತಿಂಗಳು. ನಿನ್ಗಿಂತ ಸಣ್ಣವಳು. ಹೊಸಿದ್ದಿ ನಿನ್ಗಿಂತ ಸಣ್ಣವಳು. ಗಂಡ ಹೆಣ್ಣ? ಹೆಣ್ಣು. ಥ್ಯಾಂಕ್ ಯು. ಚೆಂದ ಆಗ್ತದೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡಲಿ. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಅಲ್ಲಿ ಒಳ್ಳೆ ಆಟ ಆಡಿದ್ದೆ. ಓ ನೈಸ್, ಥ್ಯಾಂಕ್ ಯು. ಸುಮ್ಮನೆ ಅದೆಂತ ಅದು ಹೊಲ್ಸಿದ್ದ ಅದಕ್ಕೆ ಸಿಗ್ತದ? ಸಿಗ್ತದೆ.
ಜೋರು ಮಾಡುದಾ? ಆಟ ಆಡ್ಬೇಕು ಅದಕ್ಕೆ ಓಡ್ಬೇಕು. ಆಡ್ಲಿಕ್ಕೆ ನಾ ಕೆಳಗ್ ಬಿಡ್ಲಿಲ್ಲ, ಅಲ್ಲಿಂದ ಹಾಗೆ ಎತ್ಕೊಂಡ್ಬಂದಿರೋದು. ಅದನ್ನೆಲ್ಲ ಹಾಕಿದ್ರೆ ಗಂಡು ಬೆಕ್ಕೆಲ್ಲ ಓಡ್ಬೋದಾ ಅಂತ. ನೋಡಿ ಚಂದಕ್ಕೆ. ನಿಮಗೆ ಅದು ಚಂದ, ಅದಕ್ಕೆ ಏನೋ ಭಯಾನಕ ಅನ್ಸ್ಬೋದು. ಇದು ಗುರು ಬಿಡುದಿಲ್ಲ. ಇಲ್ಲ ಇದ್ ಮಾಡಿದೆ, ಟ್ರಿಮ್ ಮಾಡಿದೆ. ಸೂಪರ್, ಥ್ಯಾಂಕ್ ಯು. ಟಾಟಾ ಮುನಿ. ಮುನಿ ಅಲ್ಲ, ಮೂನು ಮೂನು ಮೂನು. ಥ್ಯಾಂಕ್ ಯು ಸೋ ಮಚ್. ಬರ್ತೀರಾ? ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಕಡಲಕೆರೆ. ಹಾಯ್, ನಿಮ್ಮದೇ ನಿಮ್ಮದೇ. ಈ ಕಡೆ ದೋಪ ಹಾಯ್ ಮಾಡು. ಆಯ್ ಮಾಡು ಮಗಳು, ಆಯ್ ಮಾಡು. ಅಲ್ಲಿ ಆಯ್ ಮಾಡಬೇಕು. ಆಗಲ್ಲಿ ನಕ್ಕಮ್ಮ ನಕ್ಕಮ್ಮ, ಆಯ್ ಮಾಡು ಆಯ್ ಮಾಡು ಆಯ್ ಮಾಡು. ಅಬ್ಬೋ, ಅದೆಂತದ ಡಿಬ್ಬ ಬಿದ್ದದ್ದು? ಎಂತಾಯ್ತು? ಕಿಚ್ಚುಕೊಡು ಕಿಚ್ಚುಕೊಡು. ದೋಪ ನೀ ಕಿಚ್ಚಿಕೊಡು. ನಿಂತ್ಕೊಂಡ್ರೆ ಒಳ್ಳೇದಲ್ಲ, ನಿಂತ್ಕೊಂಡ್ರೆ ಒಳ್ಳೇದಲ್ಲ. ನೋಡಿ ಇಲ್ಲಿ ನೋಡಿ. ಎಲ್ಲಿ ನಾನು ಅವರದ್ದು ಮಾಡ್ತಿದ್ದೇನೆ. ಅತ್ತಿಗೆ ಕೇಬಲ್ ಕೇಬಲ್ನ ಹೇಳ್ತಾ ಉಂಟು. ತಾನಿ ಕ್ಯಾಚ್. ಅಲ್ಲೇ ನಿಲ್ಲು. ಅವಳಿಲ್ಲಿಗೆ ಬರುದು, ಹೊಟ್ಟುಕೊಂಡು ಬರುದು, ಅಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕಿಕೊಂಡು ಬರುದು. ಅವಳೊಂದು ಫೋಟೋ ಬೇಕಂತ ಸಹ ಯಾರು ಕೇಳಿದಿಲ್ಲ. ಇಲ್ಲಿ ಬೇಡ, ಅಲ್ಲಿ ಆಯ್ತಾ? ಇಲ್ಲಿ ಕೂತ್ಕೋ. ಬೇರೆ ಇಲ್ಲಿ ಇಲ್ಲಿ ನಿಂತ್ಕೋ ನಿಂತ್ಕೋ. ಜಂಪ್ ಮಾಡತ್ತೆ, ಜಂಪ್ ಜಂಪ್ ಮಾಡು. ಹಾ, ಡೀಸೆನ್ಸಿ ಆಗಿ ಮಾತು. ಡೀಸೆನ್ಸಿ, ಡೀಸೆಂಟ್ ಡೀಸೆಂಟ್ ಆಗಿರು ಅಂತ. ಅದು ಡೀಸೆಂಟ ನಿಂಗೆ? ಅದು ಸಹ ಡೀಸೆಂಟ ನಿಂಗೆ? ಅಟೆನ್ಷನ್ ಅಟೆನ್ಷನ್ ಮಾಡು. ಆಚೆ ತಿರ್ಕೋ, ರಪ್ಪ ಹೀಗೆ ಆಕ್ಷನ್ ಅಂದಾಗ ಈಚೆ ತಿರ್ಕೋ. ರೆಡಿ, 3, 2, 1 ಆಕ್ಷನ್. ಕಾಣಿಕೆ ಕೊಡುವೆಯಾ ಕೊಡುವೆಯಾ. ಓಕೆ ಬಲ್. ಆಗ ಸಂದೀಪಣ್ಣ ಕೊಟ್ಟಲ್ಲ. ನಿಂಚು ಮಾಡಲ್ಲ ಶೂಟಿಗೆ ಬರ್ತೀನಿ. ಸಾರಿ, ಥ್ಯಾಂಕ್ ಯು. ನೋಡು ನೋಡು, ನಾಯಿ ಬೊಗಳ್ತಿದೆ. ಬೇಕು ಬೇಕು ಬೇಕು. ಎಂತ ಎಂತದ? ನಾಯಿಗೆ ಸಹ ಕ್ರಶ್ ಆಯ್ತು. ನಾಯಿ ಬೊಗಳ್ತಂತ. ಹಲೋ ಹಾಯ್. ಇವ ಗುದ್ದುದಾನೆ ಮಾರಿ. इनका दिमाग घुटनों पे. हमारे गाड़ी आ गए रे. ನಮಸ್ಕಾರ. अलकुरे ಸದಾಯಿತು ಈ ದಿನ ಅನುರಾಗದಲ್ಲಿ ಮುಳುಗಿತು ಈ ಮನ. ನಮ್ಮ ಪ್ರಸಿದ್ಧಿ ಮತ್ತು ನಾನು. ನೀನು ಸಾರ್ ಬರ್ತೀಯಾ? ನಾನು ಹಿಡಿಯೋದಿಲ್ಲ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ ನೀರಾಡ್ಲಿಕ್ಕೆ. ಖುಷಿ. ಸ್ವಿಮ್ಮಿಂಗ್ ಪೂಲ್ಗೆ ನೀರು ಹತ್ರ ಹೋಗೋಣ. ಅಮ್ಮ ಬೇಡ, ಪಿಂಕಿಯಲ್ಲಿ ಇಳ್ದಿದ್ದಾಳೆ. ಪಿಂಕಿ ಎಲ್ಲ ಹೋದ್. ಹಾಗೆ ಎಲ್ಲ ಇದು ಮಕ್ಕಳದ್ದು ಅಂತ.
ಸೇಮ್ ಹೈಟ್ ಸೇಮ್ ನೀರು ಸೇಮ್ ಮತ್ತೆಂತಕ್ಕೆ ಮಕ್ಕಳದ್ದು ಅಂತ. ಎಸ್ ಏ ಇಳಿರಿ ಮೇಲೆ ಮೇಲೆ ಇಳಿರಿ, ಇಟ್ಕೊಳ್ಳಿ ಕಟ್ಟಿಟ್ಕೊಳ್ಳಿ. ಹಾಂ ಹೌದಾ ಅದೆಷ್ಟುಂಟು? ಇದು ಹೈಟ್ ತುಂಬ ಉಂಟನಾ? ಯಾವುದು? ಹೌದಾ ಇದು ಇದಿಷ್ಟೇಯಾ? ಅದಷ್ಟು ಹೈಟ್ ಉಂಟಾ? ಹೌದಾ ಅಷ್ಟುಂಟಾ ನೀರು? ಗೊತ್ತಾಗೋದಿಲ್ಲ ಕೆಳಗೆ ನೋಡುವಾಗ ಅಷ್ಟು ಹೈಟ್ ಉಂಟು. ಹೇಗೆ 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 ಕಸಿದಿ? ಅಪ್ಪ ಇದ್ದಾರೆ ಆಯ್ತಾ? First time ನೀರಿಗೆ ಆಮೇಲೆ ಎದುರ್ಲಿಕ್ಕೆ. ಓಕೆ, ನಾವಿವಾಗ ಲೊಕೇಟ್ ಆಗಿರೋದು ಸುಮಾ ಹೋಮ್ ಸ್ಟೇಯಲ್ಲಿ. ಒಂದು ಬ್ಯೂಟಿಫುಲ್ ಆಗಿರೋ ಲೊಕೇಶನ್ನು, ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಾಗೆ ಇಲ್ಲಿಯ ಹೋಮ್ ಸ್ಟೇ ಮಾಲಕರು ನಮ್ಮ ಡಾಕ್ಟ್ರು ಶ್ರೀನಿವಾಸ್ ಡಾಕ್ಟ್ರು ಇದ್ದಾರೆ. ಇಲ್ಲಿ ಲೊಕೇಟ್ ಆಗಿರೋದು ಇದು ಮೂಡುಬಿದ್ರೆ ಅಂತ. ಕಾರ್ಕಳದಿಂದ ಒಂದು 20 ಕಿಲೋಮೀಟರ್ ಒಳಗಡೆ ಉಂಟು. ಇದು ಮ್ಯಾಂಗ್ಳೂರಿಂದ 36 ಕಿಲೋಮೀಟರ್ ಒಳಗಡೆ ಉಂಟು. ಏರ್ಪೋರ್ಟ್ ಇಂದ ಡೈರೆಕ್ಟ್ ಇಲ್ಲಿಗೆ. ಇದು ಒಂದು ಮಿಡ್ಲ್ ಏರಿಯಾ. ನಮಗೆ ಮೂಡುಬಿದ್ರೆಗೆ ಜೈನ ಕಾಶಿ ಅಂತ ಹೇಳ್ತೇವೆ. 18 ದೇವಸ್ಥಾನಗಳುಂಟು ಜೈನ್ಸಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಸಾವಿರದ ಗಂಬದ ಬಸದಿ ಹೇಳಲಿಕ್ಕಿಲ್ಲ, ಅದು ನಮ್ಮ ಮೇನ್ ನಿಯರೆಸ್ಟ್ ಆಗುತ್ತೆ. ನಿಯರೆಸ್ಟ್ ಒಂದು 5 ಕಿಲೋಮೀಟರ್ ಒಳಗಡೆ ಎಲ್ಲ. ಒಂದೊಂದು ಕಾಟೇಜ್ಗೆ ನದಿಗಳ ಹೆಸರು ಕೊಟ್ಟಿದ್ದಾರೆ. ಗಂಗಾ, ಯಮುನಾ, ತುಂಗಾ, ಗೋದಾವರಿ, ಸರಸ್ವತಿ, ನರ್ಮದಾ. ಈ ಸ್ಯಾಕ್ರೆಡ್ ನದಿಗಳೆಲ್ಲ ಟಾಪ್ ಇಂದ ಫುಲ್ ಹರಿತಾನೇ ಇರ್ತದೆ. ಅದಕ್ಕೆ ಸ್ಟಾಪ್ ಅಂತ ಇಲ್ಲ. ನಮ್ಮ ಹೋಮ್ ಸ್ಟೇ ಬರುವ ಜನರು ಖುಷಿಪಟ್ಟು ಖುಷಿಯಾಗಿ ಹೋಗಬೇಕು, ಬರುವ ಕಸ್ಟಮರ್ ಖುಷಿಯಾಗಿ ಬರಬೇಕು ಅಂತ ನಮ್ಮ ಒಂದು ಕಾನ್ಸೆಪ್ಟ್ ಅಲ್ಲಿ ನದಿಗಳೇ ಹೆಸರಿಟ್ಟಿದ್ದೇವೆ. ಅದು ಟಾಪ್ ಅಲ್ಲಿ ಇರೋದು ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ. ಇನ್ನು 2 ನದಿಗಳುಂಟು, ಸಪ್ತ ನದಿಗಳು. 5 ನದಿಗಳಾಗಿದೆ. ಇನ್ನು 2 ನದಿಗಳಾಗ್ಲಿಕ್ಕೆ ಉಂಟು. ಪ್ರೊಸೆಸ್ ಅಲ್ಲಿ ಉಂಟು. ವಿಶ್ವೋತ್ತಮ ಆಯುರ್ವೇದ ಪಂಚಜ್ಯೋತಿ ಆಸ್ಪತ್ರೆ ಕೂಡ ಇದೆ. ಅಂದ್ರೆ ಕಸ್ಟಮರ್ ಬಂದವರಿಗೆ ಖಾಲಿ ರೂಮ್ಸೇ ಅಲ್ಲ, ನಾವಿಲ್ಲಿ ಅವರಿಗೆ ರಿಲ್ಯಾಕ್ಸೇಷನ್ ಇನ್ನೂ ಆಗೋದಕ್ಕೆ ಮೈಂಡ್ ರಿಲ್ಯಾಕ್ಸೇಷನ್ಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ನೋಡಿ, ಅಲ್ಲೊಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಯಾರಾದ್ರೂ ಕಸ್ಟಮರ್ಸ್ ಬರ್ಬೇಕಾದ್ರೆ ಡ್ರೈವರ್ಸ್ ಕೂಡ ಬರ್ತಾರೆ. ಪಾಪ ಡ್ರೈವರ್ಸ್ ಅವರು ಕಾರಲ್ಲಿ ಹೋಗಿ ಮಲ್ಕೋತಾರೆ. ಈ ಕಾಟೇಜ್ ಕಸ್ಟಮರ್ಸ್ ಸಿಗಿದ್ರೆ ಡ್ರೈವರ್ಸ್ ಯಾಕೆ ಕಾರಲ್ಲಿ ಮಲ್ಕೊಳ್ಬೇಕು? ಅವರಿಗೂ ಒಂದು ಅದರಲ್ಲಿ ಫ್ರೆಶ್ ಅಪ್ ಆಗ್ಲಿಕ್ಕೆ ನಾವು ಅಲ್ಲಿ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಡ್ರೈವರ್ಸ್ ಕೆಲವೊಮ್ಮೆ ಅವರು ಅಷ್ಟು ದೂರದಿಂದ ಬರುವಾಗ ಒಂದು 6 hours 7 hours ಜರ್ನಿ ಮಾಡುವಾಗ ಕಾರಲ್ಲಿ ಮಲಗಲಿಕ್ಕೆ ನಮ್ಗೆ ಸರಿ ಆಗುದಿಲ್ಲ. ನೋಡಿ ಎಂತ ಒಂದು ಒಳ್ಳೆ ಮನಸ್ಸು, ಅಂದ್ರೆ ಡ್ರೈವರ್ಸ್ ಗಳಿಗೆ ಅನುಕೂಲ ಆಗೋ ತರಾನೇ ಮಾಡಿ. ಏನಂತ ಹೇಳಿದ್ರೆ ನಾವು ಈಗ ತುಂಬಾ ರೆಸಾರ್ಟ್ಸ್ ಹೋಮ್ ಸ್ಟೇಗೆಲ್ಲ ಹೋಗ್ತೇವೆ. ಒಂದೊಂದು ಹೋಮ್ ಸ್ಟೇಯಲ್ಲಿ ಒಂದೊಂದು ವೆರೈಟಿ ಇರ್ತದೆ, ಒಂದೊಂದು ಡ್ರಾಬ್ಯಾಕ್ ಇರ್ತದೆ. ಆ ಡ್ರಾಬ್ಯಾಕ್ ಏನು ಇಲ್ಲ, ಅದರಲ್ಲಿ ಒಳ್ಳೇದೇನು, ಅದನ್ನು ನಾವು ಥಿಂಕ್ ಮಾಡಿ ಇಲ್ಲಿ ಮಾಡ್ತಾ ಇದ್ದೇವೆ. ನಗಾಡ್ತಿದ್ದಾರೆ. ಬರ್ತಾಳೆ, ಆಗ ಇಳಿದಿದ್ದಾಳೆ ನನ್ನೊಟ್ಟಿಗೆ. ಬಿಡು, ಬೇಡ, ಇಲ್ಲ, ಹಾಳೆ ಇಲ್ಲ.